ಸುಮನ್ ಟಿವಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸುಮನ್ ಟಿವಿನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸುಮನ್ ಟಿವಿನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ. ಸುಮನ್ ಟಿವಿನ ನೀವು ನೋಡಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ತಪ್ಪದೆ ಶೇರ್ ಮಾಡಿ. ಸೊ ಇದನ್ನು ಸಪೋರ್ಟ್ ಮಾಡೋಣ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸುಮನ್ ಟಿವಿ ಕನ್ನಡನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಆಲ್ ದಿ ಬೆಸ್ಟ್ ಟು ಸುಮನ್ ಟಿವಿ. ಎಸ್, ಈಗ ಇನ್ನೊಂದೇನಂತಂದ್ರೆ, ಈಗ ಮಾತೆತ್ತಿದ್ರೆ ನೀವು ಇನ್ನೊಂದು ಮಾತು ಕೂಡ ಹೇಳಿದ್ರಿ, ಸೋಷಿಯಲ್ ಮೀಡಿಯಾದಿಂದ ಜಾಸ್ತಿ ಜನ ಸಿಕ್ಕಾಪಟ್ಟೆ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೋಷಿಯಲ್ ಮೀಡಿಯಾ ಈಗಿನ ಜನ್ರೇಷನ್ನ ದಾರಿ ತಪ್ಪಿಸ್ತಿದ್ಯಾ, ಅಥವಾ ನಮ್ಮ ಸೋಷಿಯಲ್ ಮೀಡಿಯಾದಿಂದ ನಮ್ಮ ಯೂತ್ಸ್ ದಾರಿ ತಪ್ತಾ ಇದ್ದಾರಾ ಅಂತ? ನನಗೆ ಅಟ್ಲೀಸ್ಟ್ ನನ್ನ ಪರ್ಸ್ನಲ್ ಆಗಿ ಏನು ಅನ್ಸುತ್ತೆ ಅಂದರೆ, ಸೋಷಿಯಲ್ ಮೀಡಿಯಾ ಅನ್ನೋದು ಯಾವುದೇ ಒಂದು ಟೆಕ್ನಾಲಜಿ ಇರ್ಬೋದು, ಅದೆಲ್ಲ ಒಳ್ಳೇದಕ್ಕೆ, ಮನುಷ್ಯರ ಬೆಟರ್ಮೆಂಟ್ಗೆ ಅಂತಲೇ ಮಾಡಿದ್ದು, ಈಸ್ ಆಫ್ ಲೈಫ್. ಬಟ್ ನಾವು ಮನುಷ್ಯರು ಯಾವ ಮಟ್ಟಕ್ಕೆ ಹದಗೆಟ್ಬಿಟ್ಟಿದ್ದೀವಿ ಅಂದರೆ, ನಮ್ಗೆ ಏನೇ ಬಂದರೂ ಅದನ್ನು ನಮ್ಮ ದುರುಪಯೋಗ ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಅನ್ನೋ ಥರನೇ ಮಾಡ್ಕೊತಾ ಇದ್ದೀವಿ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಆಫ್ ಲೇಟ್ ಅನ್ಸಿರೋದೇನೆಂದರೆ, ಈ ಕೆಲವು ಇನ್ಫ್ಲೂಯೆನ್ಸರ್ಸ್ ಅಂತ ಎಲ್ಲ ಹೇಳ್ತಾರೆ ಗೊತ್ತಾ, ದೇರ್ ಆರ್ ಸರ್ಟನ್ ಪೀಪಲ್ ಹೂ ಟಾಕ್ ಅಬೌಟ್ ರಿಲೇಷನ್ಶಿಪ್ಸ್ ಇನ್ ಅದರ್ ಥಿಂಗ್ಸ್. ಅವರಲ್ಲಿ ಕೆಲವರಲ್ಲಿ ನನಗನ್ಸೋದು ದೇ ಹ್ಯಾವ್ ಎನ್ ಅಜೆಂಡಾ. ಅಂದರೆ ಒಂದು ಏನೋ ಅಜೆಂಡಾ ಇಟ್ಕೊಂಡು ಒಂದು ರಿಲೇಷನ್ಶಿಪ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಬೇಕು, ಅಥವಾ ಒಂದು ಪರ್ಟಿಕ್ಯುಲರ್ ಜೆಂಡರ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಬೇಕು ಅಂತ. ಅಂದರೆ ತಪ್ಪಾದಾಗ ಅದ್ರ ಬಗ್ಗೆ ಮಾತಾಡೋದು ಬೇರೆ, ಬಟ್ ಇಂಟೆನ್ಷನಲಿ ಎಲ್ಲದನ್ನೂ ತಪ್ಪು ಅಂತ ಕರೆದು ಮಾತಾಡೋದು. ಸೊ ಎಲ್ಲೋ ಒಂದು ಕಡೆ ಅವ್ರು ಅನ್ಸುತ್ತೆ ಹುಡುಗರನ್ನಾಗಲಿ ಹುಡುಗಿರನ್ನಾಗಲಿ ಒಂಥರ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತ ಒಂದು ಅನ್ಸುತ್ತೆ ಒಂದಷ್ಟು ಜನ. ಇನ್ನು ಕೆಲವು ಬೈ ಡಿಫಾಲ್ಟ್ ನಮ್ಮ ಪರ್ಸ್ನಲ್ ಆಗಿ ನಾವೇನು ಮಾಡ್ಕೊತಾ ಇದ್ದೀವಿ, ಯಾರೊಬ್ರು ಲೈಕ್ ಮಾಡ್ತಾರೆ, ಯಾರೊಬ್ರು ಮೆಸೇಜ್ ಮಾಡ್ತಾರೆ. ನಾವು ಒಂದು ರಿಲೇಷನ್ಶಿಪ್ ಇದ್ರೂ, ಒಂದು ಹುಡುಗಿ ಜೊತೆ ಇದ್ರೂ, ನನ್ನ ಮನಸ್ಸು ಏನಾದರೂ ಎಳಿತಿದೆ ಆ ಕಡೆ, ಒಂದು ಹುಡುಗಿ ಅವಳು ಅಟೆನ್ಷನ್ ಕೊಡ್ತೀವಲ್ಲ, ಮಾತಾಡೋಣ ಅಂತ ಹೋಗ್ತೀವಿ, ನಾನೇ ಮಾಡ್ಕೋತಿರೋ ಸಮಸ್ಯೆ ಅದು. ಸೊ ಈ ಸಮಸ್ಯೆಗಳಿಂದ ಎಲ್ಲರೂ ಏನಾಗ್ಬಿಟ್ಟಿದೆ, ಇವಳಿಲ್ಲ ಅಂದ್ರೆ ಇನ್ನೊಬ್ಳು, ಇವನಿಲ್ಲ ಅಂದರೆ ಇನ್ನೊಬ್ಬ, ಇವನಿಗಿಂತ ಬೆಟರ್ ನನಗೆ ಯಾರೋ ಸಿಗ್ತಾರೆ. ಸೊ ಈ ಆಪ್ಷನ್ಸನ್ನು, ಇಲ್ಯೂಷನ್ನ ಕ್ರಿಯೇಟ್ ಮಾಡಿಬಿಟ್ಟಿದೆ ಸೋಷಿಯಲ್ ಮೀಡಿಯಾ. ಸೊ ಜನ ಸೋಷಿಯಲ್ ಮೀಡಿಯಾದಲ್ಲಿ ಬಿಡೋ, ನನಗೆ ಇಷ್ಟು ಜನ ಮೆಸೇಜ್ ಮಾಡ್ತಾರೆ, ಇಷ್ಟು ಜನ ಇದ್ದಾರೆ, ಆ್ಯಂಡ್ ಅದೊಂದು ಫ್ಲೆಕ್ಸ್ ಆಗಿಬಿಟ್ಟಿದೆ ಜನಕ್ಕೆ. ನನಗೆ ಎಷ್ಟು ಜನ ಬಿದ್ದಿದ್ದಾರೆ ಗೊತ್ತಾ, ನನಗೆ ಎಷ್ಟು ಜನ ಮೆಸೇಜ್ ಮಾಡ್ತಾರೆ ಗೊತ್ತಾ, ನಾನು ಹಿಂಗಂದರೆ ಇಷ್ಟು ಜನ ಬೀಳ್ತಾರೆ ಅನ್ನೋದು. ಸೊ ನಾನು ರೀಸೆಂಟ್ಲಿ ಒಬ್ಬರಿಗೆ ಹೇಳಿದೆ, ಶಿ ವಾಸ್ ಜಿಮ್ ಫ್ರೆಂಡ್. ಸೊ ಅವ್ರು ಹಿಂಗೆ ಅವ್ರ ಬಾಯ್ ಫ್ರೆಂಡ್ ಏನೋ ಮಾತಾಡ್ತಾರೆ. ಶಿ ಸೆಡ್, ನನಗೆ ಎಷ್ಟು ಜನ ಮೆಸೇಜ್ ಮಾಡ್ತಾರೆ ಗೊತ್ತಾ, ನನಗೆ ಚಿಟಿಕೆ ಹೊಡೆದ್ರೆ ನಾನು ಕರ್ಕೊಂಡು ಹೋಗೋ ಬರ್ತಾನೆ, ಮನೆ ಹತ್ರ ಡ್ರಾಪ್ ಮಾಡೋಕೆ ಬರ್ತಾನೆ, ಏನೋ ಹಿಂಗೆ ಅಂತಿದ್ರು. ನಿಮ್ಮ ಜಿಮ್ ಫ್ರೆಂಡ್ ಗೊತ್ತಿರೋ ಫ್ರೆಂಡ್ ಅಂದರೆ ನಾಟ್ ಅ ವೆರಿ ಕ್ಲೋಸ್ ಫ್ರೆಂಡ್. ಸೊ ಶಿ ಹ್ಯಾಡ್ ಅ ಪ್ರಾಬ್ಲಮ್ ವಿತ್ ಮೀ ಇನ್ ಒನ್ ಆಫ್ ಮೈ ಪ್ರೀವಿಯಸ್ ಪಾಡ್ಕಾಸ್ಟ್. ನಾನು ಪ್ರೀವಿಯಸ್ ಪಾಡ್ಕಾಸ್ಟಲ್ಲಿ ಯಾವ್ದ್ರಲ್ಲೋ ಒಂದು ಹುಡುಗಿ ಬಗ್ಗೆ ಏನೋ ನೆಗೆಟಿವ್ ಅಂದರೆ ಇನ್ ಜನರಲ್ ಆಗಿ ಹೇಳಿದ್ದೆ, ನಮ್ಮ ಕಾಪಾಡಪ್ಪ ಮಾದೇವ ಸಾಂಗ್ ರಿಲೇಟೆಡ್. ಸೊ ಅವರೇ ಬಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿದ್ದು. ಅಂದರೆ ನೀವು ಹೆಂಗೆ ಮಾತಾಡ್ತೀರಾ ಹುಡುಗಿರ ಬಗ್ಗೆ, ಹಂಗೆ ಹಿಂಗೆ ಅಂತ ಸ್ಟಾರ್ಟ್ ಆಗಿದ್ದು. ಇವೆನ್ಚುಲಿ ಶಿ ಸೆಡ್, ನನಗೆ ನೋಡಿ, ನಾನು ನೋಡೋಕೆ ಇಷ್ಟು ಚೆನ್ನಾಗಿದ್ದೀನಿ, ಐ ಟೇಕ್ ಕೇರ್ ಆಫ್ ಮೈ ಸೆಲ್ಫ್, ನಾನು ಜಿಮ್ಮಿಗೆ ಬರ್ತೀನಿ, ಫಿಟ್ನೆಸ್ ಮೇಂಟೈನ್ ಮಾಡ್ತೀನಿ, ದಿಸ್ ಇಸ್ ಮೈ ಪಾರ್ಟ್ನರ್. ನೋಡಿ ಅವ್ನು ಏನೂ ನೋಡ್ಕೊಳಲ್ಲ, ಅವ್ನು ನೋಡೋಕ್ಕೆ ನನ್ನಷ್ಟು ಅಂದರೆ ಅವ್ಳ ಬಾಯಿಲೆ ಅವ್ನು ನೋಡೋಕೆ ಚೆನ್ನಾಗಿಲ್ಲ, ಅವ್ನು ಕಪ್ಪಿದ್ದಾನೆ, ಅವ್ನು ಜಿಮ್ಮಿಗೆ ಬರಲ್ಲ, ಅದು ಮಾಡಲ್ಲ, ಅವ್ನು ಲೇಸಿ, ಅವನು ಹಂಗೆ ಹಿಂಗೆ. ಬಟ್ ಸ್ಟಿಲ್ ನಾನು ಅವ್ನ ಜೊತೆನೇ ಇದ್ದೀನಿ. ನಾನು ಹಿಂಗೆ ಚಿಟಿಕೆ ಹೊಡೆದ್ರೆ ಎಷ್ಟು ಜನ ಮೆಸೇಜ್ ಬರ್ತಾರೆ ಗೊತ್ತಾ ನಾನು ಕರ್ಕೊಂಡು ಹೋಗೋಕ್ಕೆ. ಬಟ್ ನಾನು ನಿಯತ್ತಾಗಿರೋ ಹುಡುಗಿರೋ ಹೋಗಿ ಯಾಕೆ ಮಾತಾಡಲ್ಲ ಅಂತ. ಐ ಸೆಡ್, ನೀವು ನಿಯತ್ತಾಗಿದ್ದಿದ್ರೆ ಫಸ್ಟ್ ಆಫ್ ಆಲ್ ಫೋಟೋ ತೋರಿಸ್ಬಿಟ್ಟು ನನ್ನ ಹುಡುಗ ನೋಡಿ ಚೆನ್ನಾಗಿಲ್ಲ ಅಂತಲೇ ಹೇಳ್ತಿರ್ಲಿಲ್ಲ. ಎಕ್ಸಾಕ್ಟ್ಲಿ. ನಿಮ್ಮ ತಲೆಯಲ್ಲಿ ನಿಮ್ಮ ಹುಡುಗ ಚೆನ್ನಾಗಿಲ್ಲ ಅನ್ನೋ ಕಾನ್ಸೆಪ್ಟ್ ಇದೆ, ಇನ್ಸೆಕ್ಯೂರಿಟಿ ಇದೆ ಅಂದರೆ ಯು ಆರ್ ನಾಟ್ ಆನೆಸ್ಟ್, ಯು ಆರ್ ನಾಟ್ ಲಾಯಲ್. ಆಯಿತಾ? ನಿಮ್ಮ ಹುಡುಗ ಹೆಂಗೆ ಇರಲಿ, ದಪ್ಪಗೋ ಕಪ್ಪಗೋ ಕುಳ್ಳಗೋ ಉದ್ದಕ್ಕೆ ಹೆಂಗಿದ್ರು, ನಮ್ಮ ಹುಡುಗ ನಂದು ಅಂತ ಓನ್ ಮಾಡ್ತಿರಲ್ಲ, ಆವಾಗ ನೀವು ನಿಯತ್ತಾಗಿದ್ದೀರಾ ಅಂತ ಹೇಳ್ತೀನಿ. ಆಮೇಲೆ ನನಗೆ ಎಷ್ಟು ಜನ ಹುಡುಗರು ಇದ್ದಾರೆ ಗೊತ್ತಾ, ಹಿಂಗೆ ಚಿಟಿಕೆ ಹೊಡೆದ್ರೆ ಬರ್ತಾರೆ ಅಂತ ಹೇಳ್ತಾ ಇದ್ದೀರಾ ಅಲ್ವಾ, ಬರ್ತಾರೆ ಅಂತ ನಿಮ್ಗೆ ಹೆಂಗೆ ಗೊತ್ತು? ನೀವು ಜೊತೆ ಕಾನ್ವರ್ಸೇಷನ್ ಮಾಡಿರೋದಕ್ಕೇನೆ. ಸೊ ಒಬ್ಬ ಹುಡುಗ ಇದ್ದು ಇನ್ನೊಬ್ಬರು ಹುಡುಗರ ಜೊತೆ ಈ ಮಟ್ಟಕ್ಕೆ ಕಂಫರ್ಟೇಬಲ್ ನೀವು ಟೆಕ್ಸ್ಟ್ ಮಾಡಿದ್ರೆ ನೀವೆಲ್ಲಿ ನಿಯತ್ತಾಗಿದ್ದೀರಾ ಅಂತ. ಅಲ್ಲ ರೀ, ನಂಗೊಂದು ಒಬ್ಬ ಹುಡುಗ ಇದ್ದಾನೆ ಅಂತ ಗೊತ್ತಿದ್ರು ಹುಡುಗರು ಮೆಸೇಜ್ ಮಾಡ್ತಾರಲ್ಲ, ಅದು ಕರೆಕ್ಟಾ ಅಂದ್ರೆ ಅಂದ್ರೆ ಹುಡುಗರು ಬೈ ಡಿಫಾಲ್ಟ್ ಸರಿಗಿಲ್ಲ. ನಾನೇ ಹೇಳ್ತಾ ಇದ್ದೀನಿಲ್ವಾ, ಒಬ್ಬ ಹುಡುಗಾಗೆ ಹೇಳ್ತೀನಿ, ಹುಡುಗರು ಸರಿಗಿಲ್ಲ. ಹುಡುಗರು ಟ್ರೈ ಮಾಡ್ತಾರೆ, ಎಲ್ಲ ಕಡೆ ಟ್ರೈ ಮಾಡ್ತಾರೆ, ಬಟ್ ಅಟ್ ದ ಎಂಡ್ ಆಫ್ ದ ಡೇ ದ ಡಿಸಿಷನ್ ಇಸ್ ವಿತ್ ದ ವುಮೆನ್. ಆ ಹುಡುಗಿ ಅಂದರೆ ಮಾತ್ರನೇ ಹುಡುಗ ಮುಂದಕ್ಕೆ ಮುಂದುವರಿತಾನೆ ಹೊರತು ಅವ್ನು ಎಲ್ಲ ಕಡೆ ಟ್ರೈ ಮಾಡ್ತಾನೆ. ಕರೆಕ್ಟ್, ನಾನು ನೀವು ಹೇಳೋದು ಕರೆಕ್ಟ್, ಹುಡುಗರು ಯಾರೂ ಸರಿಗಿಲ್ಲ. ಬಟ್ ಅವ್ರಿಗೆ ಯಾಕೆ ಎಂಟರ್ಟೈನ್ ಮಾಡ್ತೀರಾ ನೀವು? ನಿಮಗೆ ಒಬ್ಬ ಹುಡುಗ ಇದ್ದಾನಲ್ಲ ನಿಮ್ಮ ಲೈಫಲ್ಲಿ, ಎಂಟರ್ಟೈನ್ ಮಾಡಬೇಡಿ ನೀವು, ಬಿಕಾಸ್ ದ ಡಿಸಿಷನ್ ಲೈಸ್ ವಿತ್ ಯು. ಯಾವ ಹುಡುಗನೂ ನಿಮಗೆ ಫೋರ್ಸ್ ಮಾಡ್ತಿಲ್ಲ ಅಲ್ವಾ, ನೀನು ಮೆಸೇಜ್ ಮಾಡು, ರಿಪ್ಲೈ ಮಾಡು ಅಂತ. ಅವ್ನು ಬರ್ಗೆಟ್ಟಿದ್ದಾನೆ, ನೀವು ಮೆಸೇಜ್ ಮಾಡ್ತಾ ಇದ್ದಾನೆ, ಅವ್ನಿಗೆ ರಿಪ್ಲೈ ಮಾಡಬೇಕಾ ಮಾಡಬಾರ್ದಾ ನಿಮ್ಮ ಕೈಯಲ್ಲಿ ಕಂಟ್ರೋಲ್ ಇದೆ. ನೀನು ಯಾಕೆ ಮಾಡ್ತಿದ್ದೆ ಹುಡುಗಿಯಾಗಿ? ಆಮೇಲೆ ನಾನು ಹೇಳಿದೆ, ನಿನಗೂ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಗೊತ್ತಿದ್ರು ಒಂದು ಹುಡುಗ ನಿನಗೆ ಮೆಸೇಜ್ ಮಾಡ್ತಾ ಇದ್ದಾನೆ ಅಂದರೆ ನೀನೇನೋ ದೊಡ್ಡ ಸುಂದ್ರಿ ಅಂತ ಅಲ್ಲ, ನೀನು ಈಸಿ ಆಪ್ಷನ್ ಅನ್ನೋ ಕಾರಣಕ್ಕೆ ಮಾಡ್ತಿದ್ದಾನೆ. ಇವಳು ಬೀಳ್ತಾಳೆ ಬಿಡು, ಇವಳು ರಿಪ್ಲೈ ಮಾಡ್ತಾಳೆ ಬಿಡು, ಒಂದಷ್ಟು ದಿನ ಟ್ರೈ ಮಾಡಿದ್ರೆ ಸಿಗ್ತಾಳೆ ಬಿಡು ಅನ್ನೋ ಕಾರಣಕ್ಕೆ. ಸೊ ಈ ಭ್ರಮೆಯಿಂದ ಹೊರಗಡೆ ಬನ್ನಿ. ನನಗೆ ಬಾಯ್ ಫ್ರೆಂಡ್ ಇದ್ದಾನೆ, ಗಂಡ ಇದ್ದಾನೆ ಅಂದ್ರೆ ಹುಡುಗರು ಮೆಸೇಜ್ ಮಾಡಿದ್ರೆ ನಾನೇನೋ ನೋಡೋಕೆ ಸಕ್ಕತ್ತಾಗಿದ್ದೀನಿ ಅಂತ ಅವ್ನು ನಂಬಿಸ್ತಾರೆ.
ಬಟ್ ಆ ಒಬ್ಬ ಹುಡುಗ ನಿನ್ನನ್ನು ಆಲ್ರೆಡಿ ಜಡ್ಜ್ ಮಾಡಿ ನಿನ್ನ ಬಗ್ಗೆ ರೆಸ್ಪೆಕ್ಟ್ ಇಲ್ಲದೆ ಇರೋ ಕಾರಣಕ್ಕೆ ನೀನು ಈಸಿ ಅನ್ನೋ ಆಪ್ಷನ್ ಅನ್ನೋ ಕಾರಣಕ್ಕೆ ಮಾಡ್ತಿರೋದು. ಇದು ಹುಡುಗರು ಸೈಕಾಲಜಿ ಅಂತ. ಅದಾದ್ಮೇಲೆ ಹುಡುಗಿ ಏನೂ ಮಾತೇ ಆಡಲಿಲ್ಲ. ಸೊ ಹಾಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಎಲ್ಲರಿಗೂ ಒಂದು ಇಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ. ನಾವೆಲ್ಲ ಪರ್ಫೆಕ್ಷನ್ ಚೇಸ್ ಮಾಡ್ತಾ ಇದ್ದೀವಿ. ಹಾಟ್ ಬಾಯ್ ಫ್ರೆಂಡ್, ಹಾಟ್ ವೈಫ್, ಪರ್ಫೆಕ್ಟ್ ಹಸ್ಬೆಂಡ್, ಪರ್ಫೆಕ್ಟ್ ವೈಫ್, ಪರ್ಫೆಕ್ಷನ್ ಚೇಸ್ ಮಾಡ್ತಾ ಇದ್ದೀವಿ. ನಾವು ಪರ್ಫೆಕ್ಷನ್ ಇನ್ನೊಬ್ಬರಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ, ನಮ್ಮನ್ನು ನಾವು ಪರ್ಫೆಕ್ಟ್ ಮಾಡ್ಕೊತಾ ಇಲ್ಲ. ಸೊ ಸೋಷಿಯಲ್ ಮೀಡಿಯಾ ಅನ್ನೋದು ಎಲ್ಲರೂ ದಿಕ್ಕು ತಪ್ಪಿಸಿರೋದು ಅಂತ 100% ನಿಜ. ನನ್ನ ಒಂದು ಎಕ್ಸ್ಪೀರಿಯನ್ಸ್, ನನಗೆ ಗೊತ್ತಿರೋಂಥ ಸರೌಂಡಿಂಗಲ್ಲಿ ಆಗಿರೋದೇನಂತಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಎಲ್ಲ ಮಾಡಾಕ್ತಾರೆ, ತುಂಬ ಚೆನ್ನಾಗಿದ್ದಾರೆ ಅನ್ನುವಂಥ ತೋರಿಸ್ಕೊತಾರೆ. ಅದನ್ನೆಲ್ಲ ಕಡೆ ರೀಚ್ ಆಗುತ್ತೆ. ಮೇಡ್ ಫಾರ್ ಈಚ್ ಅದರ್, ನನ್ನ ಗಂಡ ಮುಂದಿನ ಜನ್ಮಕ್ಕೂ ಇಂಥವನೇ ನನ್ನ ಗಂಡ ಬೇಕು ಅಂತ. ಬಟ್ ಆಫ್ ದಿ ಸ್ಕ್ರೀನಲ್ಲಿ ನೋಡಿದ್ರೆ ಏನೂ ಮಾತಾಡಲ್ಲ, ರೆಸ್ಪೆಕ್ಟ್ ಇರಲ್ಲ, ಪಕ್ಕದಲ್ಲಿ ಬಂದು ಕೂತ್ಕೊಂಡ್ರು ಮಾತಾಡಲ್ಲ. ಹೌದು, ಅದು ನಾನು ನೋಡಿದ್ದೀನಿ. ನೋಡಿದ್ದೀರಾ? ನೋಡಿದ್ದೀನಿ, ತುಂಬ ಜನರು ನೋಡಿದ್ದೀನಿ ಆ ಥರ. ಏನಿದು ಕಪಲ್ ಗೋಲ್ಸ್ ಟೈಪ್ಸ್ ಹಾಕ್ತಾರೆ ಗೊತ್ತಾ, ಮ್ಯಾಚಿಂಗ್ ಡ್ರೆಸ್, ಆಮೇಲೆ ತರಿಸೋದು ಆನ್ಲೈನಿಂದ. ಅದು ಓನ್ಲಿ ಫಾರ್ ಸೋಷಿಯಲ್ ಮೀಡಿಯಾ. ಇನ್ ರಿಯಾಲಿಟಿ ಎದುರು ಪಕ್ಕ ಕೂತಿರೋ ಇವ್ರ ಮುಖ ಆ ಕಡೆ ಇರುತ್ತೆ, ಇವ್ರ ಮುಖ ಈ ಕಡೆ ಇರುತ್ತೆ. ಕ್ಯಾಮ್ರಾ ಬಂದಾಗ ಮಾತ್ರ ಕ್ಯೂಟ್ ಆಗಿ ಇಟ್ಕೊಳ್ಳೋದು, ಪೋಸ್ ಮಾಡೋದು, ಅದೆಲ್ಲ ಆ ಥರ ತುಂಬ ಜನರು. ಈ ತೋರಿಕೆ ಪ್ರೀತಿ ಏನಕ್ಕೆ ಬೇಕು ಅಂತ ಅಗೇನ್ ಎಲ್ರಿಗೂ ಅದೊಂದು ವ್ಯಾಲಿಡೇಷನ್ ಚೇಸ್ ಮಾಡ್ತಾ ಇದ್ದಾರೆ. ನನಗೆ ಇಷ್ಟು ಫಾಲೋವರ್ಸ್ ಬೇಕು, ಇಷ್ಟು ಲೈಕ್ಸ್ ಬೇಕು, ಇಷ್ಟು ರೀಚ್ ಬೇಕು. ಇದನ್ನು ಅಂದರೆ ಈ ಸೋಷಿಯಲ್ ಮೀಡಿಯಾ ನಾಳೆ ಮಾರ್ಕ್ ಜುಕರ್ಬರ್ಗ್ ಎದ್ಬಿಟ್ಟು ನಾನು ಇನ್ಸ್ಟಾಗ್ರಾಮನ್ನು ಅಪ್ಲಿಕೇಶನ್ ಡಿಲೀಟ್ ಮಾಡ್ಬಿಡ್ತೀನಿ ಅಂತ ಮಾಡಿಸ್ಬಿಟ್ರೆ ಎಲ್ಲೋದ್ರು ಸೆಲೆಬ್ರಿಟಿಗಳು, ರೀಲ್ ಸ್ಟಾರ್ಸು, ಆನ್ಲೈನ್ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಹೋಗ್ತಾರೆ. ಎಲ್ಗೂ ಇಲ್ಲ. ಇಟ್ ಇಸ್ ಸಮಥಿಂಗ್ ವೆರಿ ಟೆಂಪ್ರರಿ ಆ್ಯಂಡ್ ಫೇಕ್. ಹೌದು, ದುಡ್ಡು ಕೊಟ್ಟರೆ ಲೈಕ್ಸ್ ಸಿಗುತ್ತೆ, ಫಾಲೋವರ್ಸ್ ಸಿಗುತ್ತೆ, ಅದ್ರ ಮೇಲೆ ಎಲ್ಲ ಫೋಕಸ್ ಮಾಡ್ತಿದ್ದಾರೆ ಹೊರತು ರಿಯಲ್ ಕನೆಕ್ಷನ್ ಇಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ನನಗೆ ಎಷ್ಟೊಂದು ಜನ ಹೇಳ್ತಾರೆ, ನೀವೇನು ಬಿಡಿ ಬ್ರೋ, ನಿಮ್ಗೊಂದು 1 ಲಕ್ಷ ಮೇಲೆ ಫಾಲೋವರ್ಸ್ ಇದ್ದಾರೆ ಅಂತ. ನಾನು ಬ್ರೋ, ನಂಗೆ 1 ಲಕ್ಷ ಮೇಲೆ ಫಾಲೋವರ್ಸ್ ಇರ್ಬೋದು, ಬಟ್ ನನಗೆ ಕಷ್ಟ ಅಂತ ಬಂದರೆ ನಾನು ಫೋನ್ ಮಾಡೋದು 3 ಜನಕ್ಕೆ, ನನಗೆ ಗೊತ್ತಿರೋ ಫ್ರೆಂಡ್ಸ್ಗೆ. ಸೊ ನನಗೆ ರಿಯಾಲಿಟಿ ಏನು ಸೋಷಿಯಲ್ ಮೀಡಿಯಾ, ನಾನು ಅದನ್ನು ಡಿಗ್ರೇಡ್ ಮಾಡ್ತಿಲ್ಲ. ಸೋಷಿಯಲ್ ಮೀಡಿಯಾ ರೀಚ್ ಅದಕ್ಕಲ್ಲೇ ತುಂಬ ಒಳ್ಳೆ, ಎಷ್ಟೊಂದು ಸಲ ಆ ರೀಚಿಂದ ಅಥವಾ ಯಾರೋ ಮಾಡಿರೋ ಶೇರಿಂದ ಪ್ರಾಜೆಕ್ಟ್ ಬಗ್ಗೆ ನೆಟ್ವರ್ಕಿಂಗ್ ಆಗಿರೋದಿದೆ, ಫ್ರೆಂಡ್ಶಿಪ್ ಬೆಳೆದಿರೋದಿದೆ. ಅದನ್ನೆಲ್ಲ ನಾನು ಸೋಷಿಯಲ್ ಮೀಡಿಯಾ ಗುಡ್ ಸೈಡನ್ನು ಸಪೋರ್ಟ್ ಮಾಡೇ ಮಾಡ್ತೀನಿ. ಬಟ್ ನಂಗೆ ಆ ಕ್ಲಾರಿಟಿನೂ ಇದೆ, ಅದು ರಿಯಲ್ ಅಲ್ಲ. ನನಗೆ ಕಷ್ಟ ಅಂತ ಬಂದಾಗ ನಂಗೆ ಒಂದು 3-4 ಜನ ಸಪೋರ್ಟಿಗೆ ಬರ್ತಾರೆ ಅನ್ನೋ ಕ್ಲಾರಿಟಿ ಇದೆ. ಸೊ ಹಾಗಾಗಿ ನಂದು ಎಷ್ಟೊಂದು ಇನ್ಸ್ಟಾಗ್ರಾಮ್ ಡೈಲಿ ಆ್ಯಕ್ಟಿವಿಟಿ ಒಂದು 30 ಮಿನಿಟ್ಸ್ ಇದ್ರೆ ಹೆಚ್ಚು ನಿಮ್ಮದು ಅಷ್ಟೇ. ಏನು ನನ್ನ ಫ್ರೆಂಡ್ಸ್ ಒಂದು ಸ್ವಲ್ಪ ರೀಲ್ ಶೇರ್ ಮಾಡಿರ್ತಾರೆ, ಅದನ್ನು ನೋಡ್ತೀನಿ, ನಾನೊಂದು ಸ್ವಲ್ಪ ಸ್ಕ್ರೋಲ್ ಮಾಡ್ತೀನಿ, ಯಾವ್ದಾದ್ರು ಕೆಲಸದ ವಿಚಾರವಾಗಿ ಮೆಸೇಜಸ್ ಬಂದಿದೆ ಚೆಕ್ ಮಾಡ್ತೀನಿ, ಏನಾದರೂ ಇದೆ ಸ್ಟೋರಿ ಪೋಸ್ಟ್ ಮಾಡ್ತೀನಿ. ಈಗ ಪೋಸ್ಟ್ಗಳನ್ನ ಸ್ಕೆಡ್ಯೂಲ್ ಬೇರೆ ಮಾಡ್ಬೋದು, ಎಷ್ಟೊತ್ತಿಗೆ ಹಾಕ್ಬೋದು ಅಂತ. ಸೊ ಫಸ್ಟೇ ಸ್ಕೆಡ್ಯೂಲ್ ಮಾಡಿಬಿಟ್ಬಿಡ್ತೀನಿ ಅಷ್ಟೇ. ಹಾರ್ಡ್ಲಿ 30 ಮಿನಿಟ್ಸ್ ನಾನು ಯೂಸ್ ಮಾಡಿದ್ರೆ ಹೆಚ್ಚು ಇನ್ಸ್ಟಾಗ್ರಾಮ್. ಇಷ್ಟೊತ್ತಿಗೆ ಮಾಡಬೇಕು ಅನ್ನುವಂಥದ್ದು ಏನಿಲ್ಲ. ಈಗ ಅಷ್ಟೊತ್ತಿಗೆ ಸ್ಕೆಡ್ಯೂಲ್ ಬಂದರು ಅಂತ ಆರಾಮಾಗಿ ಆಗೋಗುತ್ತೆ. ನಾನು ಏನಕ್ಕೆ ಕೇಳಿದೆ ಅಂತಂದರೆ ಸೋಷಿಯಲ್ ಮೀಡಿಯಾ ಬಗ್ಗೆ, ಯಾಕೆಂತಂದ್ರೆ ಎಷ್ಟೋ ಜನ ಮದುವೆ ಆಗಿರುವಂಥ ಲೇಡೀಸು ಗಂಡಂದ್ರನ್ನ ಬಿಟ್ಬಿಟ್ಟು ಇತ್ತೀಚೆಗೆ ಬೇರೊಬ್ಬರ ಜೊತೆ ಹೋಗೋದು, ಅದು ಚಿಕ್ಕ ಮಕ್ಕಳಿದ್ರು ಕೂಡ ಬೇರೊಬ್ಬರ ಜೊತೆ ಹೋಗ್ತಾ ಇದ್ದಾರೆ. ಅದು ಸಾಕಷ್ಟು ಜನರ ತಂದೆ ತಾಯಿ ಮೇಲೆ ಆಗಿರ್ಬೋದು, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಫ್ರೆಂಡ್ ಸರ್ಕಲಲ್ಲೆಲ್ಲ ಬೇರೆ ಥರ ಪರಿಣಾಮ ಬೀರ್ತಾ ಇದೆ. ಸೊ ಈ ಒಂದು ದೃಷ್ಟಿಕೋನದಿಂದ ಸೋಷಿಯಲ್ ಮೀಡಿಯಾ ದಾರಿ ತಪ್ತಿದೆಯಾ ಅಥವಾ ಸೋಷಿಯಲ್ ಮೀಡಿಯಾದಿಂದ ಯೂತ್ಸೇ ದಾರಿ ತಪ್ತಾ ಇದ್ದಾರಾ ಅನ್ನುವಂಥ ಕ್ವಶನ್ ನನಗೆ ಕೆಲವು ಸಲ ಇದು ದಾರಿ ತಪ್ತಿರೋದಾ ಅಥವಾ ರಿಯಾಲಿಟಿ ಹೊರಗೆ ಬರ್ತಿರೋದಾ ಅಂತ ಗೊತ್ತಾಗ್ತಾ ಇಲ್ಲ. ಜನ ಮುಂಚಿನೂ ಹಿಂಗೆ ಇದ್ರು, ಮುಂಚೆ ನಮಗೆ ಸೋಷಿಯಲ್ ಮೀಡಿಯಾ ಇರ್ತಿರಲಿಲ್ಲ ಅಥವಾ ಇಷ್ಟು ಗೊತ್ತಾಗ್ತಿರಲಿಲ್ಲ. ಸೊ ಅದೆಲ್ಲೋ ಮರೆಯಲ್ಲಿ ಆಗೋಗ್ತಿತ್ತು. ಈಗ ಸೋಷಿಯಲ್ ಮೀಡಿಯಾ ಬರ್ತಿರೋದ್ರಿಂದ ಇದೆಲ್ಲ ಆಚೆ ಬರ್ತಿದೆಯಲ್ಲ. ಸೊ ಮೇ ಬಿ ಮೊದಲಿಂದನೂ ಜನರು ಮೈಂಡ್ಸೆಟ್ ಹಿಂಗೆ ಇತ್ತೇನೋ, ಮನುಷ್ಯ ಅನ್ನೋ ಪ್ರಾಣಿ ಹೀಗೆ ಇದ್ನೇನೋ, ಗಂಡಾಗಿರಲಿ ಹೆಣ್ಣಿರಲಿ ಅವ್ರ ನೇಚರೇ ಇದ್ದಿತ್ತೇನೋ. ಸೋಷಿಯಲ್ ಮೀಡಿಯಾ ಎಲ್ಲರನ್ನೂ ಎಕ್ಸ್ಪೋಸ್ ಮಾಡ್ತಿದ್ಯಾ ಅಂತಲೂ ಅನ್ಸುತ್ತೆ ಕೆಲವು ಸಲ. ಅವರ ಒಂದು ಅದೇನೋ ದುರ್ವರ್ತನೆ ಆಗಿರ್ಬೋದು, ದುರ್ಬುದ್ಧಿ ಅಂತಾರಲ್ಲ, ಅದು ಈ ಥರ ಹೊರಗಡೆ ಬರ್ತಾ ಇದೆಯಾ ಇದು ಅಂತ ಅನ್ಸುತ್ತೆ. ಆ್ಯಂಡ್ ಅಗೇನ್ ನಾನು ಯಾವಾಗಲೂ ನೀವು ಒಂದು ಕೇಳಿದ್ರಿ ಗೊತ್ತಾ, ನಿಮ್ಮ ಮದುವೆ ಆಗೋರಲ್ಲಿ ಏನು ಅಂದಾಗ ನಾನು ಫಸ್ಟ್ ಒಂದೇ ಹೇಳೋದು, ಕೈಂಡ್ನೆಸ್ ಇರಬೇಕು, ಒಳ್ಳೆತನ ಇರಬೇಕು. ಇದೇ ಕಾರಣಕ್ಕೆ ನಾನು ಹಬ್ಬ ಚೆನ್ನಾಗಿದ್ರೆ ಸಾಕು, ಇನ್ನೊಬ್ರ ಮನೆ ಹಾಳಾಗೋದ್ರೂ ಪರವಾಗಿಲ್ಲ ಅನ್ನೋ ಥರ ಇದ್ದರೆ ಅದು ಪಾರ್ಟ್ನರ್ಶಿಪ್ ಆಗಲಿ ಫ್ರೆಂಡ್ಶಿಪ್ ಆಗಲಿ ವರ್ಕೌಟ್ ಆಗಲಿ. ಇವತ್ತು ಎಲ್ಲರಲ್ಲೂ ಅದೇ ಆಗಿರೋದು. ನಾನು ಅನ್ನೋದು ಜಾಸ್ತಿ ಆಗಿಬಿಟ್ರಿ. ಅಂದರೆ ಇನ್ನೊಬ್ಬರು ಗೊತ್ತಿದ್ದು ಒಬ್ಬರ ಲೈಫ್ನ ಹಾಳು ಮಾಡಿ ನಾನು ಚೆನ್ನಾಗಿರಬೇಕು ಅನ್ನೋ ಒಂದು ಮಟ್ಟಕ್ಕೆ ಹೋಗಿದೆ. ಅಂದರೆ ಇನ್ನೊಬ್ರನ್ನ ಮೋಸ ಮಾಡಿ, ಹಾಳು ಮಾಡಿ, ಅವ್ರ ನಂಬಿಕೆ ದ್ರೋಹ ಮಾಡಿ, ಅವ್ರ ಜೀವನನ ಎಕ್ಕುಡ್ಸಿದ್ರೂ ಪರವಾಗಿಲ್ಲ, ನಾನು ಚೆನ್ನಾಗಿರಬೇಕು. ಈ ಸೆನ್ಸ್ ಎಲ್ಲರೂ ಜಾಸ್ತಿ ಆಗ್ಬಿಟ್ಟಿದೆ. ಲವ್ ಆಗಿರ್ಬೋದು ಅಥವಾ ಫ್ರೆಂಡ್ಶಿಪ್ ಆಗಿರ್ಬೋದು, ಈಗ ಬರೀ ತೋರಿಕೆಗೆ ಆಗ್ತಾ ಇದೆ. ಯಾಕಂತಂದ್ರೆ ಈಗ ಏನಾದರೂ ಒಂದು ಕಷ್ಟ ಅಂತ ಬಂದಾಗ 4 ಜನರ ಹತ್ರ ಅವರು ಟ್ರೂ ಫ್ರೆಂಡ್ಶಿಪ್ ಅಥವಾ ಟ್ರೂ ಲವ್ ಆಗಿದ್ರೆ ಯಾರ ಹತ್ರನೂ ಹೇಳ್ಕೊಳ್ಳೋದು. ಹೌದು, ಏನಾದರೂ ಹೆಲ್ಪ್ ಮಾಡಿದ್ರು ಕೂಡ ಈಗ ಹೇಳ್ತಾರೆ, ನಾನು ಹೇಳಿದ್ದೆ ಅವ್ರಿಗೆ, ನಾನು ಹೆಲ್ಪ್ ಮಾಡಿದ್ದು ಅಂತ ಹೇಳ್ಬಿಟ್ಟು. ಅಂಥ ಟೈಮಲ್ಲಿ ಏನಾಗುತ್ತೆ ಹೇಳಿ? ಇನ್ನೊಂದು ನಾನು ಅಬ್ಸರ್ವ್ ಮಾಡಿರೋದು ಏನು ಗೊತ್ತಾ, ನಿಜವಾಗ್ಲೂ ಒಬ್ರು ಹೆಲ್ಪ್ ಮಾಡ್ತಾರೆ ಗೊತ್ತಾ ಒಳ್ಳೆ ಮನಸ್ಸಿಂದ, ಅವ್ರು ಯಾವತ್ತೂ ಹೇಳಲ್ಲ. ನೀವು ಅವ್ರಿಗೆ ಥ್ಯಾಂಕ್ಸ್ ಹೇಳಿ, ಬ್ರೋ ನೀವು ಅವತ್ತು ನಂಗೆ ತುಂಬ ಹೆಲ್ಪ್ ಮಾಡಿದ್ರು ಬ್ರೋ, ತುಂಬ ಥ್ಯಾಂಕ್ಸ್ ಅಂದ್ರೆ ಬಿಡಿ ಬ್ರೋ ಪರವಾಗಿಲ್ಲ ಅಂತಾರೆ ಹೊರತು, ನಾವೇ ಹೋಗೋರಿಗೆ ಡೈರೆಕ್ಟಾಗಿ ಕಾಂಪ್ಲಿಮೆಂಟ್ ಮಾಡಿದ್ರು ಅದನ್ನ ಆಕ್ಸೆಪ್ಟ್ ಮಾಡಲ್ಲ, ಬಿಡಿ ಅಂತಾರೆ. ಹೌದು, ಈ ಸುಮ್ಮನೆ ಏನೂ ಮಾಡದೆ ಬಿಲ್ಡಪ್ ಹಾಕೊಳ್ಳೋ ಇರ್ತಾರೆ ಗೊತ್ತಾ, ಅವ್ರುಗಳೇ ಜಾಸ್ತಿ. ನಾನೇ ಗುರು ಅವನಿಗೆ ಮಾಡಿದ್ದು, ನನ್ನಿಂದನೇ ಅವ್ನು ಹಂಗಿರೋದು ಅಂತ. ಸೊ ಎಷ್ಟೋ ಜನ ಸಂಬಂಧಿಕರು ನಿಮ್ಗೆ ಈಗ ಹೇಳಿರ್ತಾರೆ, ಸಿನಿಮಾ ರಂಗಕ್ಕೆ ಹೋಗ್ಬೇಕಾದ್ರೆ ಇವನ ಹತ್ರ ಏನೂ ಇರಲಿಲ್ಲ, ಈಗ ಹೋಗಿದ್ದಾನೆ,
ಈಗ ಹೋಗಿ ಈ ನೇಮ್ ಅಂಡ್ ಫೇಮ್ ಬರೋದಕ್ಕೆ ನಾನೇ ಸಜೆಸ್ಟ್ ಮಾಡಿರೋದು ಅಂತ ಹೇಳ್ಕೊಂಡಿರ್ತಾರೆ. ಇಲ್ಲ ಅದಿಲ್ಲ, ಅದು ನಿಮ್ಮ ಲೈಫಲ್ಲಿ ಆಗಿಲ್ಲ? ಲೈಫಲ್ಲಿ ಆಗಿಲ್ಲ. ಸಂಬಂಧಿಕರಲ್ಲಿ ಬಹುಶಃ ನಿಮ್ ಗಮನಕ್ಕೆ ಬಂದಿಲ್ವಾ ಅಂತ, ಸಂಬಂಧಿಕರಾಗಿರ್ಬೋದು ಅಥವಾ ಫ್ರೆಂಡ್ ಸರ್ಕಲ್ ಅಂದ್ರೆ ಆಗಿರ್ಬೋದು. ನಾನು ಯಾವತ್ತೂ ಒಂದು ಸಕ್ಸಸ್ಫುಲ್ ಜರ್ನಿ ಅಂತ ಸಿಕ್ಕಾಗ ಫ್ರೆಂಡ್ ಸರ್ಕಲ್ ಅಲ್ಲಿ ಹೇಳ್ಕೊಂಡಿರೋದಿದೆ. ಕೆಲವರು ಸಂಬಂಧಿಕರ ಹತ್ರ ನಾನು ಯಾವತ್ತೂ ಇದನ್ನು ಡಿಸ್ಕಸ್ ಮಾಡಿರಲಿಲ್ಲ. ನಾನು ಸಿನಿಮಾಗೆ ಹೋಗ್ಬೇಕು ಇನ್ನೊಂದು ಮತ್ತೊಂದು ಅಂತ ನಾನು ಯಾಕಂದ್ರೆ ನನ್ನ ಮನೆಯವ್ರ ಹತ್ರನೇ ನಾನು ಶೇರ್ ಮಾಡಿರಲಿಲ್ಲ ಅದು ತುಂಬ ವರ್ಷ. ಸಂಬಂಧಿಕರು ಯಾರ ಹತ್ರ ನಾನು ಶೇರ್ ಮಾಡಿರಲಿಲ್ಲ. ಆ ಥರ ಯಾರು ಸಂಬಂಧಿಕರಲ್ಲಿ ಹೇಳಿದ್ದು ಯಾವುದೂ ಇಲ್ಲ. ಫ್ರೆಂಡ್ ಸರ್ಕಲ್ ಒಂದು 2-3 ಜನ, ಅವನ ಆಡಿಷನ್ ನಾನು ಬಟ್ಟೆ ಕೊಟ್ಟಿದ್ದೆ, ಅವ್ನ ಜಾಕೆಟ್ ನಾನು ಕೊಟ್ಟಿದ್ದೆ, ನನ್ನಿಂದ ಆಗಿದ್ದು, ನಾನು ಫೋಟೋಶೂಟ್ ಮಾಡಿ, ಅವ್ರ ಫೋಟೋಶೂಟ್ ಏನೂ ಮಾಡಿಸಿರ್ಲಿಲ್ಲ. ಅವ್ರ ಮನೆ ಮುಂದೆ ಅಥವಾ ಒಂದು ಜಾಗ ಚೆನ್ನಾಗಿತ್ತು ಅಂತ ನಾವೇ ಒಬ್ರು ಕ್ಯಾಮ್ರಾಮನ್ನ ಕರ್ಕೊಂಡು ಹೋಗಿ ಅಲ್ಲಿ ಶೂಟ್ ಮಾಡ್ಕೊಂಡಿದ್ವಿ ಅಷ್ಟೇ. ಜಾಗ ಕೊಟ್ಟಿರ್ಬೋದು, ಆ ಗ್ರಾಟಿಟ್ಯೂಡ್ ಇದೆ ನಮಗೆ. ಓಕೆ. ಬಟ್ ನಾನೇ ಮಾಡಿಸ್ಕೊಟ್ಟಿದ್ದು ಎಲ್ಲ, ನಾನೇ ಖರ್ಚು ಮಾಡಿಕೊಟ್ಟಿದ್ದು. ಅವ್ನು ಇನ್ಯಾರೋ ಹೇಳಿದ್ರು ಅವ್ನು ಓಡಾಡೋದಕ್ಕೆ ನಾನು ಪೆಟ್ರೋಲ್ ಹಾಕ್ಸ್ಕೊಡ್ತಿದ್ದೆ ಅಂತ. ನನ್ನ ಲೈಫಲ್ಲಿ ಆ ಥರದ್ದು ಯಾವತ್ತೂ ಹೋಗಿಲ್ಲ. ಇನ್ನೊಬ್ರ ಹತ್ರ ಪೆಟ್ರೋಲ್ ಹಾಕ್ಸ್ಕೊಡಿ ಅಂತೆಲ್ಲ ಹೇಳೋಷ್ಟಲ್ಲ ನಾನು ಯಾವತ್ತೂ ಕಷ್ಟಪಟ್ಟಿಲ್ಲ. ಬಟ್ ಅವ್ರು ಆ ಥರ ಎಲ್ಲ ಹೇಳಿದ್ದಾರೆ, ನಾನು ಒಂದು ಗಾಡಿಗೆ ಪೆಟ್ರೋಲ್ ಹಾಕ್ಸ್ತಾ ಇದ್ದೆ ಆಡಿಷನ್ಗೆ ಹೋಗೋದಕ್ಕೆ ಅಂತೆಲ್ಲ. ಅದೇ ಜನ ಈ ಥರ ಫ್ರೆಂಡ್ ಸರ್ಕಲ್ ಒಂದು 2-3 ಜನ ಹೇಳಿರೋದಿದೆ. ಬಟ್ ಸಂಬಂಧಿಕರೆಲ್ಲ ಅದು ಆಗಿಲ್ಲ. ನಮ್ಮ ತಾಯಿ ನಮ್ಮನ್ನು ಆ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿದ್ರು. ನಮ್ಗೆ ಯಾವತ್ತೂ ಯಾರ ಹತ್ರ ಹೆಲ್ಪ್ ಕೇಳಬಾರ್ದು, ಸ್ಪೆಷಲಿ ಸಂಬಂಧಿಕರ ಹತ್ರ ಹೋಗಿ ಕೈ ಚಾಚೋದಾಗ್ಲಿ, ಕಷ್ಟ ಹೇಳ್ಕೊಳ್ಳೋದಾಗ್ಲಿ ಮಾಡಬಾರ್ದು ಅಂತ. ಸೊ ಆ ಥರ ಸಿಚುವೇಶನ್ಸ್ ಯಾವುದೂ ಆಗಿಲ್ಲ.